ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇವತ್ತಿನ ಬೆಳವಣಿಗೆಗಳು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರ ಅಧಿಕೃತ ಎಕ್ಸಿಟ್ ಹೆಂಗಿರುತ್ತೆ, ಜೊತೆಗೆ ಅದಕ್ಕೂ ಮುನ್ನ ಆಗುವಂತಹ ಬೆಳವಣಿಗೆಗಳೇನು, ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನೇನು ಕೆಲ ಕ್ಷಣಗಳಲ್ಲೇ 9 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಅವರ ನಿವಾಸಕ್ಕೆ ಶಾಸಕರು ಸಚಿವರ ದಂಡು ಆಗಮಿಸ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಮೌನದ ಹಿಂದಿರುವ ರಹಸ್ಯ ಏನು? ಬಹಳ ಮೌನವಾಗಿದ್ದಾರೆ ಡಿ ಕೆ ಶಿವಕುಮಾರ್. ಡೆಲ್ಲಿಯಿಂದ ಬಂದಾಗಿದ್ದ ಕೂಡ ಯಾಕೆ ಸಿದ್ದರಾಮಯ್ಯ ಬಾಯಲ್ಲೇ ಹೇಳಿಸುವ ಸಂಕಲ್ಪ ತೊಟ್ಟಿದ್ದಾರ ಡಿ ಕೆ ಶಿವಕುಮಾರ್? ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರಿಂದಲೇ ಹೆಸರು ಘೋಷಣೆಗೆ ಪಟ್ಟು ಹಿಡಿದಿದ್ದಾರಂತೆ ಡಿ ಕೆ ಶಿವಕುಮಾರ್. ಅದರ ಅರ್ಥ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡೇ ಅಧಿಕಾರದ ಗದ್ದುಗೆ ಏರ್ಬೇಕು ಅಂತ. ಅವರೇ ಅದನ್ನ ಅನೌನ್ಸ್ ಮಾಡಿದ್ರೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲ್ಲ ಅಂತ, ಸುಗಮವಾಗಿ ಅಧಿಕಾರ ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಭಿನ್ನಮತ ಅಸಮಾಧಾನ ಏನೇ ಇದ್ರೂ ಕೂಡ ಅದನ್ನೆಲ್ಲ ಹೋಗಲಾಡಿಸ್ಕೊಂಡು ಈಗ ಅಧಿಕೃತವಾಗಿ ಸಿದ್ದರಾಮಯ್ಯನವರ ಬಾಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಇಷ್ಟು ದಿನಗಳ ಕಾಲ ನನಗೇನು ಸಪೋರ್ಟ್ ಮಾಡಿದ್ರಿ ಅದರಂತೆ ಇನ್ನು ಮುಂದೆ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಬೇಕು, ನಿಮ್ಮ ಬೆಂಬಲ ಇರಬೇಕು ಅನ್ನೋದನ್ನ ಘೋಷಣೆ ಮಾಡಿಸೋದಕ್ಕೆ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಹಾಗಾಗಿ ದೆಹಲಿಗೆ ಹೋದಾಗ, ವರಿಷ್ಠರನ್ನ ಭೇಟಿಯಾದಾಗ, ವರಿಷ್ಠರು ಆಚೆ ಬಂದು ಸುದ್ದಿಗೋಷ್ಠಿ ಮಾಡಿದಾಗ್ಲೂ ಕೂಡ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾತನಾಡಲೇ ಇಲ್ಲ. ಜಸ್ಟ್ ಒಂದು ಮಂದಹಾಸದಲ್ಲೇ ವೇಟ್ ಮಾಡ್ತಾ ಇದ್ದಾರೆ. ಡೆಲ್ಲಿಯಿಂದ ಇಲ್ಲಿಗೆ ಬಂದಾಗ್ಲೂ ಕೂಡ ಯಾವುದೇ ರಿಯಾಕ್ಷನ್ ಅವರಿಂದ ಬರ್ತಾ ಇಲ್ಲ. ಬದಲಾಗಿ ಈ ಸಂಕಲ್ಪವನ್ನ ತೊಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಎಕ್ಸಿಟ್ ಹೊತ್ತಲ್ಲೂ ಕೂಡ ಪ್ರತಿ ಕ್ಷಣದಲ್ಲಿ ಅವರ ಜೊತೆಗೆ ಇರೋ ಮೂಲಕ ಸಿದ್ದರಾಮಯ್ಯನವರ ಬಾಯಲ್ಲಿ ಇವತ್ತು ಹೇಳಿಸ್ಬೇಕು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ವಿಚಾರ ಅಥವಾ ಸಂಕಲ್ಪವನ್ನ ತೊಟ್ಟಿದ್ದಾರೆ ಅಂತ. ಸೊ ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ, ಸಿದ್ದರಾಮಯ್ಯನವರು ಅದಕ್ಕೆ ಹಸ್ತೋತ್ತರ ಅವರೇ ಹೇಳ್ತಾರೆ ಇವತ್ತು ಸುದ್ದಿಗೋಷ್ಠಿ ಮಾಡಿ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ.